ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೂ ನನಗೂ ಸಂಬಂಧ ಇಲ್ಲ. ಜನರ ಮುಂದೆ ಅಫಿಡವಿಟ್ ಹಾಕೊಂಡ ಸಲೀಂ ಅಹಮದ್ ಎಲ್ಲವನ್ನೂ ಕೂಡ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಲಿ. ಜನರ ಮುಂದೆನೇ ಅಫಿಡವಿಟ್ ಹಾಕೊಂಡಿದ್ದಾರೆ ಸಲೀಂ ಅಹಮದ್. ಎಲ್ಲವನ್ನೂ ಕೂಡ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾವು ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಲೀಂ ಅಹಮದ್. ಧರ್ಮಗುರುಗಳು ಯಾವ ರೀತಿ ಹೇಳಿಕೆ ನೀಡಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಕೆಲವರಿಗೆ ತಪ್ಪು ಗ್ರಹಿಕೆ ಆಗಿದೆ, ಅದನ್ನ ಸರಿಪಡಿಸ್ತೀವಿ. ಗುರುಗಳಿಗೆ ಏನೇನೋ ಸಮಜಾಯಿಷಿ ಕೊಡ್ತೀವಿ. 2 ಕ್ಷೇತ್ರ ಗೆಲ್ಲುವಂತಹ ವಿಶ್ವಾಸ ಇದೆ ಅಂತ ಹೇಳಿಬಿಟ್ಟು ಸಲೀಂ ಅಹಮದ್ ಭರವಸೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸೊ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಹೇಳಿಬಿಟ್ಟು ಸಲೀಂ ಅಹಮದ್ ಹೇಳಿರುವಂಥದ್ದು. ಮುಸ್ಲಿಂ ನಾಯಕರ ಮೇಲಿನ ಕ್ರಮಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಜನರ ಮುಂದೆ ಅಫಿಡವಿಟ್ ಹಾಕೊಂಡಿದ್ದಾರೆ ಸಲೀಂ ಅಹಮದ್. ಹೈಕಮಾಂಡ್ ನೋಡ್ತಾ ಇದೆ ಅಲ್ಲ, ಯಾವ ರೀತಿ ಎಲ್ಲ ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದರೆ ಕೆಲವ್ರಿಗೆ ತಪ್ಪು ಗ್ರಹಿಕೆ ಕೆಲವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಹೇಳ್ತೀವಿ. ನಾವು ಸತ್ಯಾಂಶ ಏನಾಯಿತು, ಯಾವ ರೀತಿಯಲ್ಲಿ ಆಯಿತು, ಆ ಗುರುಗಳಿಗೆ ಕೆಲವರು ತಪ್ಪು ಅಭಿಪ್ರಾಯಗಳನ್ನು ಗುರುಗಳಿಗೆ ಕೆಲವರು ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಎರಡೂ ಕ್ಷೇತ್ರದ ಬಗ್ಗೆನೂ ಕೂಡ ಮಾತಾಡ್ತವ್ರು ಹೇಳಿದ್ದಾರೆ. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತೀವಿ ನಾವು. ಅಲ್ಲ, ನೀವು ರಾಜಕೀಯವಾಗಿರ್ಬೋದು, ಆದ್ರೆ ಇದು ಧಾರ್ಮಿಕವಾಗಿ ಕೆಲವರು ಎಂಟ್ರಿ ಆಗಿರ್ತಕ್ಕಂಥದ್ದು. ಈಗ ಆ ಗುರುಗಳಿಗೆ ಏನೆಲ್ಲ ಸಮಜಾಯಿಸಿ ಕೊಡ್ಬೇಕು ಅದು ಕೊಡ್ತೀವಿ ನಾವು. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. 2 ಕ್ಷೇತ್ರ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ನನಗೆ ಗೊತ್ತಿಲ್ಲ. ಸಿಎಂ ಅವರು ಹೇಳಿದ್ದಾರೆ 2 ಕ್ಷೇತ್ರ ಗೆಲ್ತೀವಿ ಅಂತ. ನಿಮಗೆ ವಿಶ್ವಾಸ? 2 ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವಂತೂ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿದ್ದಾರೆ, ಶ್ರೀರಕ್ಷೆ ಆಗಲಿದೆ. ನಾವು 2 ಕ್ಷೇತ್ರದಲ್ಲಿ ಗೆಲ್ತೀವಿ. 4ನೇ ತಾರೀಕು ಆದಮೇಲೆ ನೀವು ಮತ್ತೆ ನಾನು ಮಾತಾಡ್ತೀನಿ. ಇನ್ನೊಂದೇನಂದ್ರೆ ಈ ಥರದ ಕ್ರಮ ಇದೆಯಲ್ಲ ಸರ್, ಇದು ಸಮುದಾಯದೊಳಗೆ ದೊಡ್ಡ ಮಟ್ಟದ ಆತಂಕ, ಸಂಶಯಗಳನ್ನು ಹುಟ್ಟುಹಾಕಿದೆ ಅನ್ನುವಂಥದ್ದು ಅವರ ಒಟ್ಟಾರೆ ಅಭಿಪ್ರಾಯ ಸರ್. ಅದೆಲ್ಲ ತೀರ್ಮಾನಗಳು ಪಾರ್ಟಿ ಹೈಕಮಾಂಡ್ ನೋಡ್ತಾ ಇದೆ. ಈ ತೀರ್ಮಾನಗಳು AICC ಮಾಡಿರೋದು. ಅದರಿಂದ AICC ಅವ್ರು ಮಾಡ್ಬೇಕಂತ ಹೇಳಿದ್ರೆ ಅದೆಲ್ಲ ನೋಡಿ ಮಾಡಿದ್ದಾರೆ. ಅದರಿಂದ ನಾವು ಯಾರ ಬಗ್ಗೆನೂ ನಾವು ಸಂಶಯ ಹೇಳಿಲ್ಲ, ಯಾರ ಮೇಲೆ ಕಂಪ್ಲೇಂಟು ಕೂಡ ಹೇಳಿಲ್ಲ, ಯಾರ ಹೆಸರು ಕೂಡ ತೊಗೊಂಡಿಲ್ಲ. ಅಂತಿಮವಾಗಿ AICC ಅವರು ಕೆಲವು ಅವ್ರದ್ದೇ ಇದ್ದಾರೆ. AICC ಜನರಲ್ ಸೆಕ್ರೆಟರಿ ಇಲ್ಲೇ ಸುರ್ಜೇವಾಲಾ ಕೂಡ ಇಲ್ಲೇ ಇದ್ದರು. ಅಭಿಷೇಕ್ ದತ್ ಸುಮಾರು 1 ತಿಂಗಳು ಇದ್ದರು, 20 ದಿವಸ ಅಲ್ಲೇ ದಾವಣಗೆರೆಯಲ್ಲಿದ್ದರು. ಬಹುಶಃ ಏನೋ ರಿಪೋರ್ಟ್ ಕೊಟ್ಟಿರ್ಬೋದು, ಅದಕ್ಕೆ ಆ ತೀರ್ಮಾನ ತಗೊಂಡಿದ್ದಾರೆ. ರೋಡಿಗೆ ಈ ಸ್ವಾಮೀಜಿಗಳ ಅಂದ್ರೆ ದೊಡ್ಡ ಮಟ್ಟದ ಧರ್ಮಗುರುಗಳು ರೋಡಿಗೆ ಬಂದ್ರಲ್ಲ ಸರ್, ಕರ್ಕೊಂಡು ಬಂದ್ರೆ ಅವರಾಗೆ ಬಂದರು ಅಂತ ಅನಿಸ್ತದೆ ಸರ್. ಅದು ನಾನು ಎಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯ ಇದೆ? ಇದು ಬಹಳ ಬೇರೆ ಸಂದೇಶಗಳನ್ನು ಕೊಡ್ತಾ ಇದೆ ಸರ್. ಯಾವ ಸಂದೇಶನೂ ಕೊಡ್ತಾ ಇಲ್ಲ. ಅಲ್ಪಸಂಖ್ಯಾತರು ಇದ್ದಾರೆ, ಹಲವಾರು ಗುರುಗಳು ಕೂಡ ಯಾವಾಗಲೂ ಕೂಡ ನಮ್ಮ ಪರವಾಗಿ ಇದ್ದಾರೆ, ಮುಂದೆನೂ ಕೂಡ ಇರ್ತಾರೆ. ಅಲ್ಲ, ಯಾವ ರೀತಿ ಎಲ್ಲ ಹೇಳಿದ್ರು ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದರೆ ಕೆಲವ್ರಿಗೆ ತಪ್ಪು ಗ್ರಹಿಕೆ ಕೆಲವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಹೇಳ್ತೀವಿ. ನಾವು ಸತ್ಯಾಂಶ